ಇನ್ನು ಬಿಜೆಪಿಯ ಬಣ ಬಡಿದಾಟ ಈಗ ಆಲ್ರೆಡಿ ದೆಹಲಿಗೆ ಶಿಫ್ಟ್ ಆಗಿರುವಂತದ್ದು ನಿಮ್ಗೆ ಗೊತ್ತಿರುವಂತಹ ಸಂಗತಿನೇ. ನಿನ್ನೆ ಯತ್ನಾಳ್ ಟೀಮ್ನ ಒಂದು ಭಾಗ ದೆಹಲಿಯನ್ನ ತಲುಪಿದೆ. ಇವತ್ತು ಆ ನಾಯಕರುಗಳು ಬಹಳಷ್ಟು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಲ್ಲಿ ಇಂಡಿವಿಜುವಲ್ ಆಗಿ ಕೆಲ ವರಿಷ್ಠ ನಾಯಕರುಗಳನ್ನ ಇಲ್ಲಿರುವಂತಹ ಅಂದ್ರೆ ಇಲ್ಲಿಂದ ಹೋಗಿರುವಂತಹ ನಾಯಕರುಗಳು ಭೇಟಿ ಆಗ್ತಾ ಹಲವು ದೂರುಗಳನ್ನ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಹಂತದಲ್ಲಿ ಏನು ಅಂತ ಅಂದ್ರೆ ಅದರಲ್ಲೂ ಕುಮಾರ್ ಬಂಗಾರಪ್ಪ ಅವರಂತೂ ಯಾರನ್ನು ಬೇಕಾದ್ರೂ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ನಮ್ಮ ಬಣದವರೇ ಆಗ್ಬೇಕು ಅನ್ನುವಂಥದ್ದಿಲ್ಲ, ಆದ್ರೆ ವಿಜಯೇಂದ್ರ ಅವರು ಬೇಡ ಅಷ್ಟೇ ಅನ್ನುವಂಥದ್ದನ್ನ ಬಹಳ ನೇರವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಕೆಲ ಕಾರಣಗಳನ್ನು ಇಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ನಾನು ನಿನ್ನೆ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ದೀನಿ ಅನ್ನುವಂಥದ್ದು ಹೇಳಿದ್ದಾರೆ. ಯತ್ನಾಳ್ ಕೂಡ ಇವತ್ತು ವಿಜಯೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮುಗಿಬಿದ್ದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ವಿಜಯೇಂದ್ರ ಮಾತ್ರ ಬಹಳ ತಣ್ಣಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವರಿಷ್ಠರ ಸಂಪರ್ಕದಲ್ಲಿದ್ದೀನಿ, ಅದೇನಾಗುತ್ತೋ ನಾನೇ ನೋಡ್ಬಿಡ್ತೀನಿ ಅಂತ ಇದ್ರೆ ವಿಜಯೇಂದ್ರ ಬಣದ ಕೆಲ ನಾಯಕರುಗಳು ತಾಕತ್ತಿದ್ರೆ ವಿಜಯೇಂದ್ರ ಅವರನ್ನ ಬದಲಾಯಿಸಿ ನೋಡೋಣ ಅಂತ ನೇರ ಸವಾಲ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ಬಣ ಬಡಿದಾಟ ದೆಹಲಿಗೆ ಶಿಫ್ಟ್ ಆಗಿರುವಂತ ಈ ಸಂದರ್ಭದಲ್ಲಿ ಏನೇನ್ ಬೆಳವಣಿಗೆಗಳನ್ನ ಕಾಣ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ಮೂರು ವಿಷಯ ಸ್ಪಷ್ಟ ಆಗಬೇಕಾಗಿತ್ತು ಹೈಕಮಾಂಡ್. ಭ್ರಷ್ಟಾಚಾರ, ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ ಬಿಜೆಪಿ ದೂರಿಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿಜೆಪಿಗೆ ಬೇಕಾಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಶಾರ್ಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾವೆ. ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಕೈ ಮುಖ ತಗೊಳ್ಳಿ ನೋಡ್ರಿ, ಓಟ್ ಹಾಕ್ರಿ. ಒಂದೇ ಒಂದು ಪ್ರಶ್ನೆ, ಕಮಲ ಪಾಳ್ಯದಲ್ಲಿ ಇದೀಗ ಒಂದೇ ಒಂದು ನಿರೀಕ್ಷೆ. ಲಕ್ಷಾಂತರ ಕಾರ್ಯಕರ್ತರಿಗೂ ಕಟ್ಟ ಕಡೆಯದಾಗಿ ಕಾಡ್ತಿರೋದು ಅದೇ ಪ್ರಶ್ನೆ. ರಣರೋಚಕ ಘಟ್ಟ ತಲುಪಿರೋ ಬಿಜೆಪಿ ಬಣ ಫೈಟ್ ಹೈಕಮಾಂಡ್ ಅಂಗಳದಲ್ಲಿ ಬಗೆಹರಿಯುತ್ತಾ ಎಲ್ಲದಕ್ಕೂ ಸುಖಾಂತ್ಯ ಬೀಳುತ್ತಾ? ಹತ್ತಿರ 1 ವರ್ಷದಿಂದ ನಡೀತಿರೋ ಈ ಕಮಲ ದಂಗೆಗೆ ಹೈಕಮಾಂಡ್ ಯಾವ ರೀತಿ ಮದ್ದುವರಿಯುತ್ತೆ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಇಡೀ ಕೇಸರಿ ಪಡಿಯ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವರು ರೆಡಿ, ನೀವು ಯಾರು ಬೇಕಾದವ್ರ ವಿರುದ್ಧ ರೆಡಿ. ಹೈ ಅಂಗಳದಲ್ಲಿ ಬಣ ಫೈಟ್, ಕೇಸರಿ ಪಡೆ ಚಿತ್ತ ದೆಹಲಿಯತ್ತ. ರಣರೋಚಕ ಘಟ್ಟ ತಲುಪಿರೋ ಬಿಜೆಪಿಯ ಬಣ ಬಡಿದಾಟ. ದೆಹಲಿಗೆ ತಂಡವಾಗಿ ದಂಡೆತ್ತಿ ಹೊರಟ ಯತ್ನಾಳ್ ಟೀಮ್. ಕ್ಲಿಯರ್ ಕಟ್ ಆಗಿ ಹೇಳಬೇಕು, ಬಿಜೆಪಿ ಬಣ ಬಡಿದಾಟಕ್ಕೆ ಕಾರಣವೇ ರಾಜ್ಯಾಧ್ಯಕ್ಷ ಸ್ಥಾನ. ವಿಜಯೇಂದ್ರ ಬಣ ನಾವೇ ಇರ್ತೀವಿ ಅಂತ ಪಟ್ಟು ಹಿಡಿದ್ರೆ ಯತ್ನಾಳ್ ಬಣ ಕಿತ್ತೊಗಿಬೇಕು ಅಂತ ಸಮರ ಸಾರಿದೆ. ಇದೇ ಒಂದು ವಿಚಾರ ಕೇಸರಿ ಮನೆ ಕೊತ ಅಂತ ಕುದಿಯೋಕೆ ಕಾರಣವಾಗಿದೆ. ಸತತ 1 ವರ್ಷಗಳಿಂದ ನಡೀತಿರೋ ಬಣ ತಿಕ್ಕಾಟ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಬಂದು ನಿಂತಿದೆ. ನೀನಾ ನಾನಾ ಒಂದು ಕೈ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಫೈಟ್ ನಡೀತಿದೆ. ಹೈಕಮಾಂಡ್ ಸಮ್ಮುಖದಲ್ಲೇ ಯುದ್ಧ ಸಾರೋಕು ಹೊರಟಿರೋ ಯತ್ನಾಳ್ ಬಣ ದೆಹಲಿಯತ್ತ ತಂಡವಾಗಿ ಹೊರಟಿದೆ. ಒಂದೊಂದು ತಂಡ ಒಂದೊಂದು ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ತಿದೆ. ಶಾರ್ಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾವ. ನಾಳೆ ಮಧ್ಯಾಹ್ನದವರೆಗೂ ದೆಹಲಿಯಲ್ಲೇ ಯತ್ನಾಳ್ ಠಿಕಾಣಿ. ಪ್ರತ್ಯೇಕವಾಗಿ ವರಿಷ್ಠರ ಭೇಟಿ ಮಾಡಲಿರುವ ಯತ್ನಾಳ್ ಬಣ. ನಿನ್ನೆಯೇ ದೆಹಲಿಗೆ ತೆರಳಿರೋ ರಮೇಶ್ ಜಾರಕಿಹೊಳಿ ಟೀಮ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಶ್ರೀಮಂತ್ ಪಾಟೀಲ್, ಎನ್ಆರ್ ಸಂತೋಷ್ ತೆರೆಮರೆಯಲ್ಲಿ ಮತ್ತೆ ವರಿಷ್ಠರ ಭೇಟಿಗೆ ಯತ್ನಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಭೇಟಿಗೆ ಸಮಯ ಕೇಳಿರೋ ಶಾಸಕ ಯತ್ನಾಳ್ ನಾಳೆ ಮಧ್ಯಾಹ್ನದವರೆಗೂ ದೆಹಲಿಯಲ್ಲೇ ಠಿಕಾಣಿ ಹೂಡಲಿದ್ದಾರೆ. ಸೂಕ್ತ ಸಮಯ ನೋಡಿ ಒಟ್ಟೊಟ್ಟಿಗೆ 15ಕ್ಕೂ ಹೆಚ್ಚು ನಾಯಕರು ನಡ್ಡಾರನ್ನ ಭೇಟಿ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಇವತ್ತು ಕೂಡ ಯತ್ನಾಳ್ ವಿಜಯೇಂದ್ರ ಮಧ್ಯೆ ಮಾತಿನ ವಾಗ್ಯುದ್ಧ ನಡೀತು. ಶೀಘ್ರದಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ ಬಿವೈ ಹೇಳಿದ್ರೆ ಇದಕ್ಕೆ ಸಿಟ್ಟಾದ ಯತ್ನಾಳ್ ಅವರು ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂದ್ರು. ಟಾರ್ಗೆಟ್ ಇನ್ನಲ್ಲ ರೀ, ಈಗ ಸಹಜ. ಯಾಕೆಂದ್ರೆ ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ. ಇವೆಲ್ಲವೂ ಕೂಡ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರ್ತದೆ. ನಮ್ಮ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಅದು ನಾನೇ ಒಪ್ಕೊಳ್ತೇನೆ. ಆದರೆ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಇವೆಲ್ಲವೂ ಕೂಡ ಬಗೆಹರಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸುಖಾಂತ್ಯ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ. ನಾಳೆ ನಾನು ಹೇಳ್ತೇನೆ, ನನ್ನ ಮಗನೂ ಒಂದು ಕಡೆ ನಿಂದಿರ್ಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ, ಇವತ್ತು ನಾ ಅಂತರೂ ಮಾಡಿಲ್ಲ.
ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾ ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಅಂತ. ಯಾಕಂದರೆ ನಿನ್ನ ಮನ್ಯಾಗ 3 ಮಂದಿ ಅದಾರ, ನನಗೊಂದು ಕೊಡೋದು. ವಿಜಯೇಂದ್ರ ಯತ್ನಾಳ್ ಮಧ್ಯೆ ಡ್ಯಾಮೇಜ್ ಬಡಿದಾಟ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ ಅಂತ ಕಾಣ್ತದೆ. ನನಗಂತೂ ವಿಶ್ವಾಸ ಇದೆ. ನಾನು ಯಾವುದೇ ಬಹಿರಂಗ ಹೇಳಿಕೆಯನ್ನು ನೀವು ಕಳೆದ 1 ವರ್ಷದಲ್ಲಿ ನೀವು ನೋಡಿ, ಯಾರು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಯಾರ ವಿರುದ್ಧನೂ ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿಲ್ಲ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ, ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲ ಅಂತ ಜನರಿಗೆ ಕೊಡ್ತೈತಿ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ. ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಅಂದಿರೋ ವಿಜಯೇಂದ್ರಗೆ ತಿರುಗೇಟು ಕೊಟ್ಟ ಯತ್ನಾಳ್ ಚುನಾವಣೆ ಆಗುವವರೆಗೂ ಕೈ ಮುಗಿದು ಓಡಾಡ್ಲಿ ಅಂದ್ರು. ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಯಾರು ಬೇಡ ಅಂದ್ರೆ ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಗಾಡ್ಲಿ ನೋಡ್ರಿ, ಓಟ್ ಹಾಕ್ರಿ. ಓಟ್ ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. BJP ಒಬ್ಬ ಕಾರ್ಯಕರ್ತನಿಗೂ ಹೋಗಿ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತೇವೆ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ಯತ್ನಾಳ್ ರಾಜ್ಯಾಧ್ಯಕ್ಷರ ಮಧ್ಯೆ ಹೊಂದಾಣಿಕೆ ಯುದ್ಧ. ಉಮೇಶ್ ಯಾದವ್ ಸೋತ್ರು, ಬರೀ 25 ಸಾವಿರ ಸೋತ್ರು. 3 ದಿವಸದಲ್ಲೇ ವಿಜೇಂದ್ರ ಇದ್ದಲ್ಲ, ಯಾಕೆ ಪ್ರಚಾರಕ್ಕೆ ಹೋಗ್ಲಿಲ್ಲ? ಅವ್ರ ಬೀಗರ ಮನೆಗೆ ಹೋಳಿಗಿತ್ತು ಪತ್ತಿನ ಕೂತ್ಕೊತಲ್ಲ. ಖರ್ಗೆನ ವಿರುದ್ಧ ಇವ್ರು ಮಾಡೋದಿಲ್ಲ, ಖರ್ಗೆ ಇದ್ರೆ ಶಿವಮೊಗ್ಗಕ್ಕೆ ಹೋಗೋದಿಲ್ಲ. ನಿಮ್ಗೆ ನಮ್ಗೆ ಉಚ್ಚುಗಟ್ಟೆ ತಿಳ್ಕೊಂಡ್ರೆ ಖರ್ಗೆನ್ ಸಲ ವಿರುದ್ಧ ಯಡಿಯೂರಪ್ಪ ಬರೋದಿಲ್ಲ, ಯಡಿಯೂರಪ್ಪನ ವಿರುದ್ಧ ಖರ್ಗೆ ಅಲ್ಲಿ ಹೋಗೋದು. ಪಾದಯಾತ್ರೆ ಯಾರು ಆಯೋಜನೆ ಮಾಡಿದ್ದಂತೆ? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಯತ್ನಾಳ್ ಬಣದಿಂದ ಸಾಲು ಸಾಲು ದೂರು. ಬಿವೈಬಿ ವಿರುದ್ಧ ಕುಮಾರ್ ಬಂಗಾರಪ್ಪ ದೂರಿನ ಸುರಿಮಳೆ. ಹಾಗಾದ್ರೆ ದೆಹಲಿಯಲ್ಲಿ BL ಸಂತೋಷ್ ಭೇಟಿಯಾದ ಕುಮಾರ್ ಬಂಗಾರಪ್ಪ ಸಾಲು ಸಾಲು ದೂರು ಕೊಟ್ಟಿದ್ದಾರೆ. ಅದೇನು ಅನ್ನೋ ಇನ್ಸೈಡ್ ಮಾಹಿತಿ ಹೇಳ್ತೀವಿ ನೋಡಿ. ದೆಹಲಿಯಲ್ಲಿ BL ಸಂತೋಷ್ ಭೇಟಿಯಾದ ಕುಮಾರ್ ಬಂಗಾರಪ್ಪ ಸಾಲು ಸಾಲು ದೂರು ಕೊಟ್ಟಿದ್ದಾರೆ. BY ವಿಜೇಂದ್ರರನ್ನ ಬದಲಾವಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಒಳ್ಳೆಯದಾಗಲ್ಲ, ಎಲ್ಲರನ್ನ ಒಟ್ಟಾಗಿ ಕರೆದೊಯ್ಯುವಲ್ಲಿ BYV ವಿಫಲ ಆಗಿದ್ದಾರೆ. ಈಗಾಗಲೇ BYV ವಿರುದ್ಧ ಹಲವು ಪ್ರಕರಣಗಳಿವೆ. ಹೀಗಾಗಿಯೇ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನಮ್ಮಲ್ಲೇ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಹೇಳುತ್ತಿಲ್ಲ, ಅವರನ್ನ ಬಿಟ್ಟು ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಪ್ರಸ್ತಾಪ ಇಟ್ಟಿದ್ದಾರೆ. ಅದೇನೇ ಹೇಳಿ, ಬಿಜೆಪಿ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣ್ತಿದೆ. ಯತ್ನಾಳ್ ವಿಜೇಂದ್ರ ಬಣದ ತಿಕ್ಕಾಟಕ್ಕೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕತ್ತೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.